Hey, hi friends, welcome to day 2 and this is our room. ಈ ಥರ ಇದೆ ರೂಮು, ಲೈಟೆಲ್ಲ ಆನ್ ಮಾಡಿಲ್ಲ. ಸೊ ಈ ಬಾಲ್ಕನಿಯಿಂದ ಈ ಥರ ಹೊರಗೆ ಬಂದರೆ ನಮಗೆ ಸಮುದ್ರದ ವ್ಯೂ ಇದೆ. ಈ ಬೀಚ್ ಸ್ಟೇ ಹೆಸರು ಬಂದುಬಿಟ್ಟು ರಾಯಲ್ ಟಚ್ ಬೀಚ್ ರೆಸಾರ್ಟ್ ಅಂತ. ಸೊ ಇವತ್ತಿನ ಪ್ಲ್ಯಾನ್ ಬಂದುಬಿಟ್ಟು ತಿಂಡಿ ತಿಂದು ಇವಾಗ ವಿಲ್ ಗೋ ಟು ಒನ್ ವಾಟರ್ಫಾಲ್. ಇಲ್ಲಿಂದ ಗೋವಾಯಿಂದ ಸೌತ್ ಗೋವಾನಲ್ಲೇ ಇಟ್ ಇಸ್ 1 hour ರೈಡ್ ಇದೆ. ಸೊ 1 hour ರೈಡ್ ಮುಗಿಸ್ಕೊಂಡು ಫಾಲ್ಸಿಗೆ ಹೋಗುವ. ನನಗೆ ಅದು ಹೆಸರು ಗೊತ್ತಿಲ್ಲ. ಸೊ ದ ಫಾಲ್ಸ್ ನೇಮ್ ಬಂದುಬಿಟ್ಟು ನೆಟ್ರೋಲಿಮ್ ಅಂತ. ಸೊ ಇಲ್ಲಿಂದ 1 hour ಇದೆ, 37 kilometers. ಸೊ ವಿ ಆರ್ ಗೋಯಿಂಗ್ ದೆ. ತುಂಬ ಸೆಕೆ ಇದೆ. ವಿ ಸ್ಟಾರ್ಟೆಡ್ ಅರೌಂಡ್ ನೌ ದ ಟೈಮ್ ಈಸ್ ಆ್ಯಕ್ಚುಲಿ 11:30. ಸೊ ನೀವು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿ. ಅದು ಐ ನೋ ಇಟ್ ವಿಲ್ ನಾಟ್ ಹ್ಯಾಪನ್ ಬಿಕಾಸ್ ಫ್ರೈಡೇ ನೈಟು ನೀವು ನೈಟ್ ಬಂದಾಗ ಸ್ವಲ್ಪ ಆದರೂ ಏನಾದರೂ ಮಾಡಿರ್ತೀರ. ಆದ ಕಾರಣದಿಂದ ಬೆಳಗ್ಗೆ ಎದ್ದೇಳೋದು ಟಯರ್ಡಾಗಿ ಬಂದಿರ್ತೀರ, ಎದ್ದೇಳೋಕ್ಕಾಗಲ್ಲ. ಸೊ ದಟ್ಸ್ ಫೈನ್. ಲೆಟ್ಸ್ ಗೋ ಆ್ಯಂಡ್ ಎಂಜಾಯ್ ನೆಟ್ರೋಲಿಮ್ ಫಾಲ್ಸ್ ನಾವು. ನಿಮಗೆ ಇವತ್ತು ಗೋವಾನಲ್ಲಿ ಪೆಟ್ರೋಲ್ ಪ್ರೈಸು ಡೀಸೆಲ್ ಪ್ರೈಸು ಎಷ್ಟಿದೆ ಅಂತ ತೋರಿಸ್ತೀನಿ. 96 rupees ಪೆಟ್ರೋಲ್ ಈಸ್ 96. ಸೊ ಬೆಂಗಳೂರಲ್ಲಿ 102ನಾ 103. ಓಕೆ, ಹೋಗ್ತಾ ಇಲ್ಲಿಂದಾನೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ಬಿಡೋಣ. ಆ್ಯಂಡ್ ಡೀಸೆಲ್ ಈಸ್ 88.50. ಓಕೆ, ಪಕ್ಕದಲ್ಲೇ ಒಂದು ರಿವರ್ ಇದೆ ನೋಡಿ. ಇಫ್ ಯು ಆರ್ ಏಬಲ್ ಟು ಸಿ, ಒಂದು ಚಿಕ್ಕ ರಿವರ್ ಇದೆ. ವಾವ್, ನೈಸ್. ನಿಮ್ಗೆ ಕಾಣಿಸ್ತಾ ಇದೆ ಎಲ್ಲೋ ಗೊತ್ತಿಲ್ಲ, ಬಟ್ ಮ್ಯಾಪಲ್ಲಿ ಇಲ್ಲಿ ನೋಡಿ ಇದೆ. ಸೊ ಇಲ್ಲಿ ಮುಂದೆ ಹೋಗಿ ಲೆಫ್ಟ್ ಹೋಗಬೇಕು. ನೆಟೋರಲ್ಲಿ ಸೊ ಇಟ್ಸಿ ನೆಟ್ರೋಲಿಮ್ ಅಂತ ಇದೆ ಲೆಫ್ಟ್. ಸೊ ವಿ ಹ್ಯಾವ್ ಅ ಫಾರೆಸ್ಟ್ ಚೆಕ್ ಪೋಸ್ಟ್. ಹಾಂ, ಸಕ್ಕತ್ತಾಗಿದೆ ಮಾತ್ರ, ತುಂಬ ಚೆನ್ನಾಗಿದೆ. ಬಟ್ ಆ್ಯಕ್ಚುಲಿ ರೋಡ್ಸ್ ಎಷ್ಟು ಚೆನ್ನಾಗಿದೆ ನೋಡು. ರಿಯಲಿ ನೈಸ್ ರೋಡ್ಸ್. ವೆರಿ ನೈಸ್. ಆ ಕಡೆ ಆ್ಯಕ್ಚುಲಿ ಬೆಟ್ಟ ಇದೆ, ನಿಮ್ಗೆ ಕಾಣ್ತಾ ಇಲ್ಲ ಬಿಕಾಸ್ ಆಫ್ ದಿಸ್ ಬುಷ್. ಬಟ್ ರಿಯಲಿ ಗುಡ್. ತುಂಬ ಒಂಥರ ಫಾರೆಸ್ಟ್ ಏರಿಯಾ ಒಳಗೆ ಹೋಗ್ತಾ ಇದ್ದೀವಿ ನಾವು. ಆ್ಯಂಡ್ ಗಾಡಿ ಈ ಥರ ಟರ್ನಿಂಗಲ್ಲಿ ಪಾರ್ಕ್ ಮಾಡಿಕೊಂಡ್ರೆ ತುಂಬ ಕಷ್ಟ. ಹೌದು, ಫಾರೆಸ್ಟೇ ಇದು. ರೈಟ್ ಸೈಡ್ ಅಂತೂ ನೈಸ್. ಮುಂದೆ ವ್ಯೂ ನೋಡಿ, ಬ್ಯೂಟಿಫುಲ್ ವ್ಯೂ. ಯಾವುದೋ ಒಂದು ಊರು ಬಂತಿದ್ದು, ಚಿಕ್ಕ ಹಳ್ಳಿ. ಬಟ್ ರೋಡ್ ಮಾತ್ರ ಅಮೇಝಿಂಗ್ ಆಗಿದೆ. ವೆರಿ ಗುಡ್ ರೋಡ್. ಬೆಂಗಳೂರಲ್ಲೂ ಈ ಥರ ಎಲ್ಲ ಗುರು ರೋಡ್. ಗೋವಾ ಅಂದರೆ ಎಲ್ಲರೂ ಎಣ್ಣೆ, ಆಮೇಲೆ ಏನದು ಡ್ರಿಂಕ್ಸು, ಕಸಿನೋ ಅದಕ್ಕೆ ಬರ್ತಾರೆ. ಸೊ ವಿ ಆರ್ ಎಕ್ಸ್ಪ್ಲೋರಿಂಗ್ ಆಫ್ ಬೀಟ್ ಗೋವಾ. ಫಾರೆಸ್ಟು, ವಾಟರ್ಫಾಲ್ ಅದಕ್ಕೆ ಹೋಗ್ತಾ ಇದ್ದೇವೆ. ಹೋಪ್ ಕ್ರೌಡೆಲ್ಲ ಏನೂ ಇರಲ್ಲ ನಾವು ಹೋಗೋ ಜಾಗದಲ್ಲಿ. ಲುಕ್ ಅಟ್ ದ ವ್ಯೂ. ಮೆಜೆಸ್ಟಿಕ್ ಮೌಂಟೇನ್ ಇದ್ದಂಗೆ ಐತೆ. ಎಷ್ಟು ದೊಡ್ಡದೈತಲೇ ಮರೆ. ಆಯ್ತು. ಸೊ ನಂದು ಹೆಲ್ಮೆಟ್ ವೈಸರ್ ಓಪನ್ ಇದೆ. ಸೊ ಡಿಸ್ಟರ್ಬೆನ್ಸ್ ಬಂದರೆ ಐ ಆಮ್ ರಿಯಲಿ ಸಾರಿ. ತುಂಬ ಸೆಕೆ ಇದೆ ಇಲ್ಲಿ. ಸೊ ಐ ಥಿಂಕ್ ವಿ ಆರ್ ಎಂಟ್ರಿಂಗ್ ಸಮ್ ಥಿಕ್ ಫಾರೆಸ್ಟ್ ನಾವು. ಆಫ್ ರೋಡಿಂಗ್ ಬೇರೆ ಸ್ಟಾರ್ಟ್ ಆಗೋ ಥರ ಕಾಣಿಸ್ತಾ ಇದೆ. ಏನೋ ಪ್ಯಾಚ್ ವರ್ಕ್ ಎಲ್ಲ ಮಾಡೋರೆ ಚೆನ್ನಾಗಿ. ಲೈಟಾಗಿ ಆಫ್ ರೋಡ್ ಇದ್ದಂಗೆ ಇದೆ. ಹಾಂ, ನೈಸ್ ನೈಸ್. ಅದು ಚೆಕ್ ಪೋಸ್ಟಾ? ಯಾರೋ ಬಾಯ್ಸ್ ಇದ್ದಂಗೆ ಅವರೇ ಫ್ಯಾಮಿಲಿ. ಸೊ ಇಲ್ಲದು ವಾಟರ್ ಫಾಲ್ಸ್ ಇದೆ. ನೀವು ನೋಡಿ, ಚೆನ್ನಾಗಿದೆ ವಾಟರ್ ಫಾಲ್ಸ್. ಇಲ್ಲೇ ಇಳಿಬೋದು. ಇಲ್ಲಡೆ ಅಮೇಝಿಂಗ್ ವಾಟರ್ಫಾಲ್. ಸೊ ವೆರಿ ಬ್ಯೂಟಿಫುಲ್ ವಾಟರ್ಫಾಲ್ ಯು ಕ್ಯಾನ್ ಸಿ ಹಿಯರ್. ವಿ ಕ್ಯಾನ್ ಗೆಟ್ ಡೌನ್. ಅಲ್ಲ ಅಷ್ಟು ಡೀಪು ಇಲ್ಲ. ವಿ ಕ್ಯಾನ್ ಗೆಟ್ ಡೌನ್ ಲೇಟರ್.
ಆ್ಯಂಡ್ ಯಾ ವೈಲ್ ಕಮಿಂಗ್ ಬ್ಯಾಕ್ ವಿಲ್ ವಿಸಿಟ್ ದಿಸ್ ಪ್ಲೇಸ್. ಸೊ ಫಸ್ಟ್ ಸದ್ಯಕ್ಕೆ ಮಾತ್ರ ಸಖತ್ತಾಗಿದೆ. ಸೊ GPS ಮೌಂಟು ಮತ್ತೆ ಎಗರ್ಬೋದು ನಂದು. ಇದೆ ಬ್ಯಾಗಲ್ಲೇ ಇದೆ. ಕೆನಾಟ್ ಎಂಟರ್, ಸ್ಟ್ರೇಟೇ ಇರೋದು ಆ್ಯಕ್ಚುಲಿ. ಮುಂದೆ ಹೋಗೋಕ್ಕಾಗಲ್ವಾ? ಇದೆ ಬೈಕಿಗೆ ಹೋಗೋಕ್ಕೆ. ಏನು ಎಂಟ್ರಿ ಏನಾದರೂ ಮಾಡಬೇಕಾ? ಇದೊಂದು ಫಾರೆಸ್ಟ್ ಎಷ್ಟಿದೆ, ಆಫೀಸರ್ಸ್ ಇದ್ದಾರೆ. ಅಂಬೇಘಾಟ್ ಚೆಕ್ ಪೋಸ್ಟ್, ನೇತ್ರಾವಳಿ ವೈಲ್ಡ್ ಲೈಫ್ ಸೆಂಚುರಿ. ಇಲ್ಲೇನೋ ಸ್ನ್ಯಾಕ್ಸ್ ಇದೆಯಾ? ಏನಿದೆ, ಟೆಂಪಲ್ಲಾ? ಇನ್ನೇನು ಸಿಗಲ್ಲ ಇಲ್ಲಿ. ಅದೇ ಅಂದ್ಕೊಂಡೆ ದೇವಸ್ಥಾನ ಅಂತ. ಸೊ ಇಲ್ಲೊಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಬರುತ್ತೆ, ಮಂಗಲ್ ಫಾರೆಸ್ಟ್ ಚೆಕ್ ಪೋಸ್ಟ್. ಹೌದು, ಲೈಕ್ ವೆರಿ ಥಿಕ್ ಫಾರೆಸ್ಟ್. ಚೆನ್ನಾಗಿದೆ. ಓಕೆ, ಸ್ವಲ್ಪ ನಾನು ಕರೆಕ್ಟ್ ಟೈಮಿಗೆ ನಿಂತ್ಕೊಂಡೆ ಮಾಮ್. ಸಿಂಕಲ್ಲಿ ಯಾರಾದರೂ ವೀಡಿಯೋ ತೆಗೆದಿದ್ರೆ ಇಬ್ಬರು ಸಿಂಕಲ್ಲಿ ನಿಂತ್ಕೊಂಡಿದ್ವಿ. ಹಾಂ. ರೋಡ್ ಒಂದು ಸ್ವಲ್ಪ ದೊಡ್ಡದಾಯ್ತು ಇವಾಗ. ಸೊ ನೇತ್ರಾವಳಿ ವೈಲ್ಡ್ ಲೈಫ್ ಸೆಂಚುರಿ ಇದೆ. ಸೊ ತುಂಬ ಕ್ರೌಡ್ ಇದ್ದಂಗಿದೆ ಇಲ್ಲಿ. ಸೊ ಪ್ರಾಬ್ಲಿ ನಾವು ಗಾಡಿಯಿಂದ ಬಿಡಲ್ವಾ? ಓಕೆ, ಸೊ ಇದು ಎಂಟ್ರೆನ್ಸು ನೇತ್ರಾವಳಿ ವೈಲ್ಡ್ ಲೈಫ್ ಸೆಂಚುರಿ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಸೊ ಅದು ಚೆನ್ನಾಗಿದೆ. ಫಾರೆಸ್ಟ್ ಜೀಪ್ ಇದು. ಈ ಥರ ಇಲ್ಲಿ ಪಾರ್ಕಿಂಗ್ ಮಾಡಬೇಕು. ಬಟ್ ನಮ್ಮ ಬೈಕು ವಿ ಕ್ಯಾನ್ ಟೇಕ್ ಇನ್ಸೈಡ್ ಅಂತ. ಸೊ ಶಮಂತ್ ಅವರು ಟಿಕೆಟ್ ತರಕ್ಕೆ ಹೋಗಿದ್ದಾರೆ, ಕ್ಯಾಮ್ರಾದು ಮತ್ತು ಬೈಕ್ ಟಿಕೆಟ್ ತೊಗೊಂಡು ವಿ ಹ್ಯಾವ್ ಟು ಗೋ ಸ್ಟ್ರೈಟ್. ಆ್ಯಂಡ್ ಇಫ್ ಯು ಸಿ ಇನ್ ಡಿಸ್ಟೆನ್ಸ್ ಫ್ರಮ್ ದಿಸ್ ಕ್ಯಾಂಪಸ್, ಸವಾರಿ ವಾಟರ್ಫಾಲ್ಸಿಗೆ ಹೋಗಬೇಕಾಗಿದೆ ನಾವು. 4 ಕಿಲೋಮೀಟರ್ಸ್ ಇದೆ. ಆಮೇಲೆ ಮೆನಪ್ಪಿ ವಾಟರ್ಫಾಲ್ 5 ಕಿಲೋಮೀಟರ್ಸ್. ಅಂಗ್ಲಿಮ್ ಇದೆಲ್ಲ ಗೊತ್ತಿಲ್ಲ. ಸೊ ವಿಲ್ ಟ್ರೈ ಟು ಕವರ್ ದಿಸ್ 2 ವಾಟರ್ಫಾಲ್ಸ್ ಟುಡೇ. ಅಟ್ಲೀಸ್ಟ್ ಒನ್ ಅಂತೂ ಪಕ್ಕ. ಆಮೇಲೆ ನೋಡುವ, 2 ಆದರೆ 2. ಇವರೇನು ಹಿಂಗೆ ಆಫ್ ರೋಡ್ ಹೋಗ್ಬಿಟ್ರಾ? ಹಾಂ, ಸೂಪರ್. ನೀನು ನೋಡು, ಬೈಕಲ್ಲಿ ಸೈಕ್ಲಿಂಗ್ ಮಾಡ್ತಾ ಇರೋದು ದಿವಸ. ಒಂಥರ ಕಿಲಾಡಿ. ಪಕ್ಕದಲ್ಲೇ ರಿವರ್ ಇಲ್ಲೇ. ವಾವ್, ಇದೆಲ್ಲ ಎಲ್ಲಿ ಸಿಗತ್ತೆ ನಿಮಗೆ? ಹಾಂ, ಫಾರೆಸ್ಟ್ ಒಳಗೆ ಓಡಿಸೋ ಮಜಾನೇ ಬೇರೆ ಕೂಡ ಗಾಡಿನ. ನಂದು ಕ್ವಿಕ್ ಶಿಫ್ಟಿಂಗು ಆಫ್ ಇತ್ತು ಸೆಟ್ಟಿಂಗು, ಆದ್ರೂ ಕ್ವಿಕ್ ಶಿಫ್ಟ್ ಮಾಡ್ತಾಯಿದ್ದೆ ನಾನು. ಈಗ ಆನ್ ಮಾಡಿಕೊಂಡೆ ಅದನ್ನು. ಸೊ ಐ ಥಿಂಕ್ ದಿಸ್ ಈಸ್ ದ ಪಾರ್ಕಿಂಗ್ ಸ್ಪಾಟ್ ಫಾರ್ ಸವಾರಿ ವಾಟರ್ಫಾಲ್ಸ್. ಆ್ಯಂಡ್ ಸ್ಟೆಪ್ಸ್ ಇದೆ ಅಲ್ಲಿ. ಕರೆಕ್ಟ್, ಇಲ್ಲಿ ನಿಲ್ಲಿಸುವ ಬಾ ಇಲ್ಲಿ. ಅವ್ರು ಹೇಳ್ತಾ ಇದ್ದಿದ್ದು ಪ್ಲಾಸ್ಟಿಕ್ ವಾಪಸ್ ತೊಗೊಂಬರ್ಬೇಕು ಅಂತ. ಸೊ ದಿಸ್ ಈಸ್ ದ ವಾಟರ್ಫಾಲ್. ಈ ಥರ ಎಂಟ್ರೆನ್ಸ್ ಇದೆ. ಅದು ಪಾರ್ಕಿಂಗಿಂದ ಒಂದು ಹೋಗ್ಬೇಕು. ಒಂದು ಟ್ರೆಕ್ ಟೈಪ್ ಇದು. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಟ್ರೆಕ್ ಥರ ಇದೆ. ಪ್ಲಾಸ್ಟಿಕ್ ವಾಪಸ್ ತೊಗೊಂಬರ್ಬೇಕಂತ ಯತೀಶ. ಹೌದು, ಬೈಕಲ್ಲೇ ಹೋಗ್ಬೋದಿತ್ತು ಇಲ್ಲಿಗೆ. ಅದು ಆಫ್ ರೋಡ್ ಬಂದಿದ್ರೆ ಚೆನ್ನಾಗಿದ್ದಿರೋದು ಬೈಕ್. ಹಾಂ, ಈಗ ಲಿಟ್ರಲಿ ಫಿಟ್ನೆಸ್ ಇಲ್ಲ. ಶಮಂತ್ ಒಬ್ಬರೇ ಆರಾಮಾಗುತ್ತಾ ಇಳಿತಾ ಇರೋದು. ನಾವು ಇಳಿಯೋದನ್ನೇ ಹಪ ಮಾಡಿ ಇಳಿತಾ ಇದ್ದೀವಿ. ಇದು ಬೇರೆ ವಾಪಸ್ ಬರ್ತಾ ಹತ್ತಬೇಕು. ಗೊತ್ತಿಲ್ಲ ಹೇಗಂತ. ನೋಡ್ರಿ ಇಲ್ಲಿ, ನೋಡ್ರಿ ಹೆಂಗೈತೆ ನೋಡ್ರಿ ಇದು.
ಎಷ್ಟು ಚಂದ ಐತೆ ನೋಡ್ರಿ. ಯಾ ನಮ್ನಿ ಗುಡ್ಡ ಓ ಮಾರೇ ಅದ. ಹಾಂ, ಯಾ ನಮ್ನಿ ಅಷ್ಟು ದೂರ ದೂರ ತನಕ ಭಾರಿ ಐತೆ ನೋಡ. ಯತೀಶ್ ನನ್ನ ಭಾಷೆ ನೋಡಿಬಿಟ್ಟು ನಗ್ತಾವನೆ. ಯಾಕೋ ಯತೀಶ, ಯಾಕೆ ನನ್ನ ಮಾತೇನು ನಿಂಗೇನು ಭಾರಿ ಇದು ಅನಿಸ್ತಾ ಐತೇನು, ಕಾಮಿಡಿ ಅನ್ನಿಸ್ತಾ ಐತೇನು ನಿಂಗೆ? ಇಲ್ಲಲೇ ಅಪ್ಪ. ವಾಟರ್ಫಾಲ್ ಸೌಂಡ್ ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ನಿಮಗೆ, ಬಟ್ ನಮಗೆ ಕೇಳಿಸ್ತಾ ಇದೆ. ಆ್ಯಂಡ್ ಇಲ್ಲಿಂದ ಕಾಣಿಸ್ಲೂಬಹುದು ನಿಮಗೆ. ನೋಡಿ, ಕಾಣಿಸ್ತಾ ಇದೆಯಾ? ನಾವಿವಾಗ ಅಲ್ಲೇ ಹೋಗಬೇಕು. ಅಲ್ಲಿ ಹೋಗಬೇಕಾ ಅಥವಾ ಇನ್ನೊಂದು ಯಾವುದಾದ್ರೂ ಇದೆಯಾ ಗೊತ್ತಿಲ್ಲ, ಬನ್ನಿ ನೋಡೋಣ. ಸೊ ದಿಸ್ ಈಸ್ ನೇತ್ರಾವಳಿ ವೈಲ್ಡ್ ಲೈಫ್ ಸೆಂಚುರಿ ವಾಟರ್ಫಾಲ್. ಓಕೆ, ಇಲ್ಲಿ ಸ್ಟೆಪ್ಸ್ ಥರ ಇದೆ. ಇಲ್ಲಿಂದ ಸ್ವಲ್ಪ ನೋಡ್ಕೊಂಡು ಇಳಿಬೇಕು. ಅವರು ಏಕ್ದಮ್ ಸ್ಟೆಪ್ಸ್ ಮಾಡಿಲ್ಲ, ಆರಾಮಾಗಿ ಮಾಡಿದ್ದಾರೆ. ಎಲ್ಲ ಬ್ರೇಕಿನ್ ಆಗುತ್ತೆ. ಸೊ ನಾವು ನಮ್ಮ ರೈಡಿಂಗ್ ಬೂಟ್ಸ್ನ ಹಾಕ್ಕೊಂಡು ಹೇಳ್ತಾ ಇದ್ದೀವಿ. ಅಷ್ಟಾಗತ್ತೆ. ಹಾಂ, ಹ್ಞೂ, ಹಾಂ, ಹೌದು ಹೌದು ಹೌದು. ಒಂದೆರಡು ಸ್ಟೆಪ್ ಇಟ್ಕೊಂಡು ಆರಾಮಾಗಿ ಹತ್ಬೋದು. ಹತ್ತೋದು ಇರೋದು ಗುರು, ಇವಾಗ ಹತ್ತೋದು ಮಜಾ ಇರೋದು. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಫಾರೆಸ್ಟಿಗೆ ಅದೊಂದು ಇದಿದೆ ಫ್ರೆಂಟು. ನಾವು ಅಲ್ಲಿಂದ ಮೇಲಿಂದ ಬಂದು ಈ ಥರ ಕಮ್ ಹಿಯರ್. ಇಲ್ಲಿರ ನೀರು ಹಿಂಗೆ ಹೋಗುತ್ತೆ, ಒಂದು ಇದು ನೋಡಿ ಈ ಥರ ಇದೆ. ಸೊ ಫಾಲ್ಸ್ ಮುಗಿಸ್ಕೊಂಡು ಇವಾಗ ಬ್ಯಾಕ್ ಟು ಗೋವಾ. ಗೋವಾ ಅಂದರೆ ನಮ್ಮದು ಪಲೋಲಿಮ್ ಬೀಚ್ ಹತ್ರ ಹೋಗ್ತೀವಿ. ಇನ್ನೊಂದು ಫಾಲ್ಸು ಅದನ್ನು ಕ್ಲೋಸ್ಡ್ ಅಂತೆ, ಸೊ ಅಲ್ಲಿ ಹೋಗೋಕ್ಕಾಗಲ್ಲ. ಇವಾಗ ಹತ್ತೋದಿರೋದು ವಿತ್ ಝೀರೋ ಫಿಟ್ನೆಸ್. ಆಗಲೇ ಉಸಿರು ಬರ್ತಾಯಿದೆ. ಆ್ಯಂಡ್ ವಿ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್ ಕ್ಲೈಂಬಿಂಗ್. ಇನ್ನು ಅಲ್ಲಿ ಮೇಲೆ ಹೋಗ್ಬೇಕು ನಾವು. ಬನ್ನಿ ಹೋಣ. ಸೊ ನಾವು ಮತ್ತೆ ಕಾಣ್ಕೊಂಡು ಸಿಟಿ ಎಲ್ಲ ದಾಟಿ ಲಂಚ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಇವನ್ ದ್ಯಾಟ್ ರೆಸ್ಟೋರೆಂಟ್ ಈಸ್ ರಿಯಲಿ ಗುಡ್ ಇಫ್ ಯು ಆರ್ ಅ ಫಿಶ್ ಲವರ್. ಸೊ ಇದು ಒಂಥರ ಪೊಲ್ಲೊಲಂ ಮಾರ್ಕೆಟ್ ರೋಡ್, ಇದು ಮೇನ್ ರೋಡ್, ಮಾರ್ಕೆಟಿಗೆ ಹೋಗ್ತಾ ಇರೋದು. ಹಾಂ, ಕೊಕೋಸ್ ಬೀಚ್ ರೆಸಾರ್ಟ್ ಇಲ್ಲಿದೆ, ಹಿಂಗೆ ಹೋಗೋದು. ಸೊ ಇದೊಂಥರ ಬೀಚಿಂದ ಸ್ವಲ್ಪ ದೂರ ಇದು. ಇಲ್ಲೆಲ್ಲ ಸುಮಾರು ವಾಕ್ ಮಾಡ್ಕೊಂಬೋದು. ಹೌದು, ಇಲ್ಲೆಲ್ಲ ಬಟ್ಟೆ ಅಂಗಡಿ. ಪೊಲ್ಲೊಲಂ ಮಾರ್ಕೆಟ್ ನೋಡಿ ಸಖತ್ತಾಗಿದೆ. ಫಿಶರ್ಮೆನ್ಸ್ ಲೋಕಲ್. ಮ್ಯಾಪಲ್ಲಿ ನೋಡಿದೆ, ಬಟ್ ಇದು ಹೌದು ಅಲ್ಲೋ ಅಂತ ಡೌಟ್ ಹೊಡಿತು. ಸೊ ಈ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ, ಫಿಶರ್ಮೆನ್ಸ್ ಲೋಕಲ್ ಅಂತ. ಇಟ್ ಇಸ್ ರಿಯಲಿ ಗುಡ್. Okay, this is how it looks.